ಮಾವ, ಭಾರ್ಗವಿ ನಿಮಗೆ ಕೇಸ್ ನಡೆಸೋದು ಇಷ್ಟ ಇರಲಿಲ್ಲ ಅಲ್ವಾ? ಅವ್ರ ಹತ್ರ ಈ ಕೇಸ್ ಬಿಟ್ಬಿಡು ಅಂತ ಹೇಳ್ತೀರಾ ಪ್ಲೀಸ್? ದೊಡ್ಡಪ್ಪ, ಪ್ಲೀಸ್ ಪ್ಲೀಸ್ ವಿಕ್ಕಿನ ಬಿಡ್ಸ್ಕೊಂಡು ಬನ್ನಿ. ಅವನೇನೂ ತಪ್ಪು ಮಾಡಿಲ್ಲ. ಇವಳ ಮುಂದೆ ಮಾತ್ರ ನಾವು ಸೋಲ್ಬಾರ್ದು. ನೀನೇನು ತಲೆ ಕೆಡಿಸ್ಕೊಂಬೇಡ ಡಿಯರ್. ಇವತ್ತು ಸಂಜೆ ಒಳಗಡೆ ವಿಕ್ಕಿ ವಾಪಸ್ ಬರ್ತಾನೆ. ಭಾರ್ಗವಿ, ಬಂಧ ಆಗ್ಲಿ ಸಂಬಂಧ ಆಗ್ಲಿ ಇದು ಯಾವುದು ನಿನ್ನನ್ನು ಬಾಧಿಸಬಾರ್ದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅಣ್ಣ, ನಿನ್ನೆನೆ ನಂಬ್ಕೊಂಡಿದ್ದೀವಿ. ನನ್ನ ಅಳಿನ ಬಿಡಿಸ್ಕೊಂಡು ಬಾ. ನನ್ನ ಮಗಳು ಬಾಳನ್ನ ಸರಿ ಮಾಡು. ಈ ಬುದ್ಧಿ ಮೊದಲೇ ಬಂದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಜಯಂತ. ಯೋಚನೆ ಮಾಡಬೇಡ. ವಿಕ್ಕಿ ಸಾಯಂಕಾಲದೊಳಗಡೆ ಮನೆಗೆ ಬರ್ತಾನೆ. ಅವನನ್ನ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ತೀನಿ. ಶಕುಂತಲಾದೇವಿ, ನೀನ್ ಯಾವತ್ತೂ ಸತ್ಯ ನ್ಯಾಯದ ಪರ ಅಲ್ವಾ? ನಾಳೆ ಅನ್ನೋ ಅಷ್ಟೊತ್ತಿಗೆ ನೀನು ಈ ಕಡೆ ಇರೋ ಪರಿಸ್ಥಿತಿ ಬರುತ್ತೆ, ನೆನಪಿರ್ಲಿ. ಜೆಪಿ, ಸತ್ಯವೆಂಬುದೆಲ್ಲಿ? ನಿನ್ನಂತರಂಗದೊಳಗೋ ಸುತ್ತ ನೀ ಅನುಭವಿಸುವ ಬಾಹ್ಯ ಚಿತ್ರದೊಳೋ? ಯುಕ್ತಿಯಿಂದ ಒಂದನ್ನೊಂದಕ್ಕೆ ತೊಡಿಸಿ ಸರಿ ನೋಡೆ ತತ್ವ ದರ್ಶನ ಆಹುದು ಮಂಕುತಿಮ್ಮ. ನಿಜ ಏನು ಅನ್ನೋದು ನಿನ್ನಂತರಂಗಕ್ಕೂ ಗೊತ್ತಲ್ಲ ಜೆಪಿ. ಮತ್ಯಾಕೋ ಈ ಗರ್ವ ಆಡಂಬರ ಎಲ್ಲ? ಸುಳ್ಳಿನ ಪರ ನಿಂತಿರೋ ನೀನೇ ಇಷ್ಟು ವಿಶ್ವಾಸದಲ್ಲಿರ್ಬೇಕಾದ್ರೆ ಇನ್ನು ಸತ್ಯದ ಪರ ನಿಂತಿರೋ ಭಾರ್ಗವಿ ಯಾಕೋ ಹೆದರ್ಬೇಕೋ? ನಾನಂತೂ ಖಂಡಿತ ಸತ್ಯ ಮತ್ತು ನ್ಯಾಯದ ಪರನೇ ಇರ್ತೀನಿ ಜೆಪಿ. ಇವತ್ತು ಕೋರ್ಟ್ ಮುಗಿದ ನಂತರ ನಾನು ಆ ಕಡೆ ಬರ್ತೀನೋ ಅಥವಾ ಆ ಕಡೆ ಇರೋರು ಈ ಕಡೆ ಬರ್ತಾರೋ ಅಂತ ನೋಡೇ ಬಿಡೋಣ. ನಿನಗೆ ಕಡೆ ಅವಕಾಶ ಕೊಡ್ತಾ ಇದ್ದೀನಿ ಭಾರ್ಗವಿ. ಇನ್ನು ಕಾಲ ಮಿಂಚಿಲ್ಲ. ನನ್ನ ಮುಂದೆ ಅವಮಾನ ಆಗಬಾರ್ದು ಅಂದ್ರೆ ಕೋರ್ಟ್ ತೆಗೆದಿಟ್ಟು ಮನೆಯಲ್ಲೇ ಇರು. ನೀವು ಅಷ್ಟೇ ಮಾವ. ಈ ಭಾರ್ಗವಿ LLB ಮುಂದೆ ಸೋಲಕ್ ಇಷ್ಟ ಇಲ್ಲ ಅಂದ್ರೆ ಕೋರ್ಟ್ ಬಿಚ್ಚಿಟ್ಟು ಮನೇಲೇ ಇರಿ. ಇದನ್ನ ನಿಮ್ ಸೊಸೆಯಾಗಿ ಅಲ್ಲ ನಿಮ್ ಹಿತೈಷಿಯಾಗಿ ಹೇಳ್ತಿದ್ದೀನಿ ಅಂತ ಅನ್ಕೊಳ್ಳಿ. ಈ ಸಲ ಕೋರ್ಟ್ ಸೆಷನ್ನು ಸಖತ್ ಸ್ಪೆಷಲ್ ಮಾವ. ಯಾವಾಗ್ಲೂ ನಿಮ್ ಜೊತೆ ವಾದ ಮಾಡಕ್ಕೆ ನಮ್ಮನೆಯಿಂದ ಬರ್ತಾ ಇದ್ದೆ. ಇವತ್ ನೋಡಿ, ನಿಮ್ಮ ಜೊತೆ ನಿಮ್ಮನೆಯಿಂದಾನೇ ಹೋಗ್ತಾ ಇದ್ದೀನಿ. ಸೂಪರ್ ಅಲ್ಲ? ಮಾವ, ಜೊತೆಲಿ ಹೋಗಣ್ವಾ? ಪ್ರೆಸ್ಸು ಮೀಡಿಯಾಗೆ ಒಳ್ಳೆ ಕಂಟೆಂಟ್. ದೀಪ ಆರೋ ಮುಂಚೆ ಜೋರಾಗಿ ಉರಿಯತ್ತಂತೆ. ಉರಿಲಿ ಉರಿಲಿ. ಸಂಜೆ ಅಷ್ಟೊತ್ತಿಗೆ ನಿನ್ನ ಆತ್ಮವಿಶ್ವಾಸ ನೆಲ ಕಚ್ಚಿರುತ್ತೆ. ದಟ್ಸ್ ಎ ಪ್ರಾಮಿಸ್. ನನ್ನ ಆತ್ಮವಿಶ್ವಾಸ ನೆಲ ಕಚ್ಚಿರುತ್ತೋ ಅಥವಾ ನಿಮ್ಮಿ ಒಣ ಜಂಬಕ್ಕೆ ಪೆಟ್ಟು ಬೀಳುತ್ತೋ ಕಾದ್ ನೋಡೋಣ ಮಾವ. ಸ್ವಲ್ಪ ಸಸ್ಪೆನ್ಸ್ನ ಮೇಂಟೈನ್ ಮಾಡೋಣ. ಆಲ್ ದಿ ಬೆಸ್ಟ್.
ವೀಕ್ಷಕರೇ, ಇಷ್ಟು ದಿನದ ಕಾತುರಕ್ಕೆ ತೆರೆ ಬೀಳುವ ಸಮಯ ಬಂದಿದೆ. ಸಂಧ್ಯಾನ್ನು ಕೊಂದಿದ್ದು ನಿಜವಾಗ್ಲೂ ವಿಕ್ರಮ್ ಅವರ ಅಥವಾ ಬೇರೆಯವರ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಕೆಲವೇ ಸಮಯದಲ್ಲಿ ಉತ್ತರ ಸಿಗಲಿದೆ. ಏನ್ ಮೇಡಮ್ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಹೌದು ಸರ್, ಇವತ್ತು ಇಯರಿಂಗ್ ಇದೆಯಲ್ವಾ ವಿಕ್ರಮ್ ಭೂಪತಿ ಅವ್ರದ್ದು. ಹೌದು, ವಿಕ್ಕಿ ಕೊಲೆ ಮಾಡಿದಾನೆ ಅಂತೀರಾ? ಎಲ್ಲ ಆದ್ರೂ ದೊಡ್ಡ ಬರ್ತಿದ್ದೀರಾ? ತಂದೆ ತಕ್ಕ ಮಗ ಅವನು. ಆ ಶಕ್ತಿ ಪ್ರಸಾದ್ ತರನೇ ಕ್ರಿಮಿನಲ್ ಬುದ್ಧಿ ತುಂಬಿಕೊಂಡಿದೆ. ಆ ಶಕ್ತಿ ಪ್ರಸಾದ್ ಅವ್ರದ್ದು ಎಷ್ಟು ಕೇಸ್ ನೋಡಿಲ್ಲ ಮೇಡಮ್ ನಾನು. ಖಂಡಿತವಾಗ್ಲೂ ಅವ್ನು ಕೊಲೆ ಮಾಡಿರ್ತಾನೆ. ಅದೇ ಮತ್ತೆ ಅವ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವನ್ ಎಂತವನು ಅಂತ. ಪಾಪ ಹುಡುಗಿಗೆ ಹಿಂಸೆ ಕೊಟ್ಟು ಸಾಯಿಸಿ ಬಿಟ್ಟಿದ್ದಾನೆ. ಹೆಣ್ಮಕ್ಳಿಗೆ ತೊಂದರೆ ಕೊಡೋಂತವ್ರನ್ನ ಬಿಡ್ಲೇಬಾರ್ದು. ನೋಡೋಣ ಏನಾಗುತ್ತೋ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತಾನೆ ಗೊತ್ತಾಗ್ತಿಲ್ಲ. ವಿಕ್ಕಿ ಚಚೆ ಇಲ್ಲ, ವಿಕ್ಕಿ ಕೊಲೆ ಮಾಡಿಲ್ಲ. ಆದ್ರೂ ಅವನೇನಾದ್ರೂ ಜೈಲಿಗೆ ಹೋಗ್ಬಿಟ್ರೆ ನಮ್ ರೀತು ಗತಿ ಏನು? ಇದೆಲ್ಲ ಭಾರ್ಗವಿಂದಾನೇ ಆಗಿತ್ತು. ನಿಮ್ಮ ಉತ್ಸಾಹ ನನಗೆ ಅರ್ಥ ಆಗತ್ತೆ ಮವ. ಆದ್ರೆ ಇವತ್ತು ನಾನು ಬಂದಿರೋದು ಭಾರ್ಗವಿ ಪರವಾಗಲ್ಲ, ಡ್ಯಾಡ್ ಪರವಾಗಿ ಸಪೋರ್ಟ್ ಮಾಡಕ್ಕೆ. ಈ ಕೇಸ್ ಹಿಂದೆ ನನ್ನ ತಂಗಿ ರೀತು ಜೀವನ ಇದೆ. ಹಾಗಾಗಿ ಫಾರ್ ದ ಫಸ್ಟ್ ಟೈಮ್ ಭಾರ್ಗವಿ ಸೋಲಿ ಅಂತ ಬೇಡ್ಕೋತಿದ್ದೀನಿ. ಅಳಿಯಂದ್ರೆ ಆತಂಕ ಪಡಬೇಡಿ, ಗೆಲ್ಲೋದು ನಮ್ಮ ಭಾರ್ಗವಿನೇ. ನಿಮ್ಮನ್ನೊಂದು ಮಾತು ಕೇಳಲ್ಲ ಅಳಿಯಂದ್ರೆ? ಕೇಳಿ ಮಾವ. ನಾನು ತಮ್ಮನ್ನು ಬಂದಾಗ್ಲಿಂದಲೂ ಗಮನಿಸ್ತಾ ಇದ್ದೀನಿ, ನನ್ನ ಜೊತೆ ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ. ನಿಮಗೆ ನನ್ನ ಮೇಲಿನ ಕೋಪ ಕಡಿಮೆ ಆಗಿಲ್ಲ? ನನಗೆ ಹೇಳಿದೆ ಮದುವೆ ಆದರೆ ಇನ್ನ ಕಾರಣಕ್ಕೋಸ್ಕರ ಸ್ವಲ್ಪ ಕಟುವ ನಡ್ಕೊಂಬಿಟ್ಟೆ. ಎಲ್ಲ ತಂದೆಯಂದ್ರು ಮಾಡ್ದ ಹಾಗೇನೆ, ಅದು ಸಹಜ ತಾನೆ. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಬಿಟ್ಟು ಹೇಳಿ ಅಂದ್ರೆ. ಚಚೆ ಹಾಗೇನಿಲ್ಲ ಮಾವ, ಯಾಕೋ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಹೀಗಿದ್ದೀನಿ ಅಷ್ಟೇ. ಅಯ್ಯೋ ಹೌದಾ? ಜ್ವರ ಗಿರ ಏನಾದರೂ ಇದೆಯಾ? ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು. ಇಲ್ಲ ಮಾವ, ಸ್ವಲ್ಪ ಯಾಕೋ ತಲೆನೋವು ಅಷ್ಟೇ, ಸರಿ ಹೋಗುತ್ತೆ. ಹುಷಾರಿಲ್ದಲ್ಲಿ ಹೋದ್ರು ಹೆಂಡತಿ ಗೆಲುವನ್ನು ನೋಡೋದಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಪ್ರೀತಿ ಮಿಟ್ಲೇಬೇಕು. ಮದುವೆ ಆದಮೇಲೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಕಾಲನ್ನೇ ಕೂಡ ಬಂದಿರಲಿಲ್ಲ ನೋಡಿ. ಆರಾಮಾಗಿದ್ದೀರಲ್ವಾ? ಹಾಂ, ನಮ್ಮ ಪುಟ್ಟಿ ನಿಮ್ಮ ಮನೆ ಹೊಂದ್ಕೊಂಡ್ಲ? ಮೊದಲಿಂದಲೂ ನನ್ನ ಮಗಳು ಭಾರ್ಗವಿ ತನಗೆ ನೋವಾದರೂ ಯಾರ ಹತ್ರನೂ ಹೇಳ್ಕೊಡೋದಿಲ್ಲ ಅಳಿ. ಅಂದರೆ ತನ್ನ ಕಷ್ಟಕ್ಕಿಂತ ಉಳಿದವರ ಕಷ್ಟ ಸುಖದ ಬಗ್ಗೆನೇ ಹೆಚ್ಚಿಗೆ ಯೋಚನೆ ಮಾಡ್ತಾಳೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಆದ್ರೂ ಖಂಡಿತವಾಗಿ ಹೇಳ್ತೀನಿ ನಾನು, ನಮ್ಮ ಹತ್ರ ಅದನ್ನು ಹೇಳ್ಕೊಡೋದಿಲ್ಲ, ಮುಚ್ಚಿಡ್ತಾಳೆ. ಎಲ್ಲಿ ನಮಗೆ ಬೇಜಾರಾಗ್ಬಿಡುತ್ತೋ ಅಂತ ನಮ್ಮ ಎದುರಿಗೆ ನಗ್ನಗ್ತಲೇ ಇರ್ತಾಳೆ. ಅದಕ್ಕೆ ಕೇಳ್ತಾ ಇದ್ದೀನಿ ಹೇಳಿ ಅಂದರೆ. ನಮ್ಮ ಪುಟ್ಟಿ ಆರಾಮಾಗಿದ್ದಾಳಲ್ವಾ? ನಿಮ್ ಪ್ರಶ್ನೆಗೆ ಅದ್ ಹೇಗೆ ಉತ್ತರ ಕೊಡ್ಲಿ ಮಾವ? ಅವ್ರನ್ನ ರಾಣಿ ತರ ನೋಡ್ಕೋಬೇಕು ಅನ್ನೋ ಆಸೆ ನನಗೂ ಇದೆ. ಆದ್ರೆ ಅವ್ರು ದುಡುಕಿ ತಗೊಂಡಿರೋ ನಿರ್ಧಾರ ಅವಳಿಗೆ, ನನ್ನ ಫ್ಯಾಮಿಲಿಗೆ, ಎಲ್ರೂ ತೊಂದರೆ ಆಗ್ತಿದೆ. ತಪ್ಪು ತಿಳ್ಕೊಬಿಡಿ, ಸಹಜವಾದ ಕುತೂಹಲದಿಂದ ಕೇಳ್ತಾ ಇದ್ದೀನಿ ಅಷ್ಟೇ. ಅವಳು ನಿಮ್ಮ ಜೊತೆ ಇದ್ದಾಗ ಏನು ಕಷ್ಟ ಬರುತ್ತೆ ಹೇಳಿ ಅವಳಿಗೆ? ಮಾವ, ಭಾರ್ಗವಿ ನಿಮ್ಗೆ ಕೇಸ್ ನಡೆಸೋದು ಇಷ್ಟ ಇರಲಿಲ್ಲ ಅಲ್ವಾ? ಅವ್ರ ಹತ್ರ ಈ ಕೇಸ್ ಬಿಟ್ಬಿಡು ಅಂತ ಹೇಳ್ತೀರಾ ಪ್ಲೀಸ್?
ನಾನಿಲ್ಲಿ ಬಂದಿರೋ ವಿಷಯ ಅವಳಿಗೆ ಗೊತ್ತಾ? ನನ್ನನ್ನು ಈ ಥರ ಪ್ರಶ್ನೆ ಮಾಡಿ ಅಂತ ಅವಳೇ ಹೇಳಿದ್ಲ? ಅವಳೇ ಹೇಳಿರ್ತಾಳೆ ಬಿಡಿ. ನೋಡಪ್ಪ, ಮಕ್ಕಳು ಚಿಕ್ಕವರಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆ ಹಿಡ್ಕೊಂಡು ನಡೀತಾರೆ. ಆಗ ಅವ್ರು ಎಡುವುದಾಗ ನಿಧಾನ ಪುಟ್ಟಿ, ಬೇಡ ಪುಟ್ಟಿ, ಹುಷಾರು ಪುಟ್ಟಿ ಅಂತ ಹೇಳ್ತೀವಿ. ಅದರ ಅರ್ಥ ಅವ್ರು ನಡೆಯೋದೇ ನಮಗಿಷ್ಟ ಇಲ್ಲ ಅಂತಲ್ಲ. ಏನೋ ಸಹಜವಾದ ಕಾಳಜಿ ಬಂದ್ಬಿಡುತ್ತೆ. ಆಗ ಮಕ್ಕಳೇನು ಮಾಡ್ತಾರೆ ಹೇಳಿ? ನಮಗೆ ಆ ಸಾಮರ್ಥ್ಯ ಇದೆಯಪ್ಪ ಅಂತ ಹೇಳಿ ಧೈರ್ಯವಾಗಿ ನಿಂತ್ಕೊಂಡ್ಬಿಡ್ತಾರೆ. ಅವರು ಧೈರ್ಯವಾಗಿ ನಮ್ಮ ಎದುರು ನಿಂತ್ಕೊಳ್ತಾರಲ್ಲ, ಅದನ್ನ ನೋಡಿ ನಮಗೂ ಧೈರ್ಯ ಬಂದ್ಬಿಡುತ್ತೆ. ಇದು ಹಾಗೆ ಹೇಳಿ ಅಂದರೆ, ಭಾರ್ಗವಿ ಕೇಸನ್ನು ನಡೆಸೋದ್ರ ಬಗ್ಗೆ ನನಗೆ ಯಾವ ಬೇಜಾರು ಇಲ್ಲ. ಯಾರು ಏನು ಹೇಳಲಿ, ಅವಳು ಈ ಕೇಸನ್ನು ನಡೆಸಬೇಕು, ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು. ನೀವು ಅವಳ ಜೊತೆ ಇರಬೇಕಾದ್ರೆ ನನಗೆ ಯಾವ ಭಯನೂ ಇಲ್ಲ. ಆರಾಮಾಗಿ ಕೇಸ್ ನಡೆಸಲಿ ಬಿಡಿ, ಏನು ಪ್ರಾಬ್ಲಮ್? ಅಂದಾಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಹೇಳಿ ಅಂದರೆ? ನಿಮ್ಮ ಫಾದರ್ ಏನು ಮಾಡ್ಕೊಂಡಿದ್ದಾರೆ? ಅಡಿಗೆಂದ್ರೆ ಈ ಪಾರ್ಟಿಗಳಿಗೆಲ್ಲ ಇಷ್ಟೊಂದು ಎದುರು ಅಗತ್ಯ ಇಲ್ಲ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಪುಟ್ಟಿ, ಹೇ ಪುಟ್ಟಿ, ಈ ಕೇಸಲ್ಲಿ ನೀನೇ ಗೆಲ್ಲೋದು. ಆಲ್ ದ ಬೆಸ್ಟ್. ಅಡಿ ಅಂದ್ರೆ ಎದಳಿ, ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್. ಅಯ್ಯೋ, ಈ ಕೇಸಲ್ಲಿ ಇವಳೆ ಗೆಲ್ಲೋದು. ಧೈರ್ಯವಾಗಿ ಹೇಳಿ, ನಗ್ನಗ್ತಾ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.